ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮೊದಲಿಂದ ಕೂಡ ಕಿರೀಟಿ ಚಿಕ್ಕ ಮಗು ಇದ್ದಾಗಲಿಂದ ಕೂಡ ಆ ಚಿತ್ರರಂಗದ ಬಗ್ಗೆ ಒಬ್ಬ ನಟನಾಗಬೇಕು ಮತ್ತು ಅವನಲ್ಲಿ ಕಳೆ ಮತ್ತು ನೃತ್ಯ ಮತ್ತು ಅವನು ರಕ್ತದಲ್ಲೇ ಕಣಕಣದಲ್ಲಿ ಕೂಡ ಮೈಗೂಡಿಸಿಕೊಂಡೆ ಬೆಳೆದಿರುವಂಥದ್ದು. ಹಾಗಾಗಿ ಮೊದಲಿಂದ ಕೂಡ ವಿದ್ಯಾಭ್ಯಾಸ ಮಾಡ್ಕೊತ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಆಗಲಿ, ಬೇರೆ ಯಾವುದೇ ಒಂದು ಯೋಚನೆ ಕೂಡ ಅವನಲ್ಲಿ ಇರಲಿಲ್ಲ. ಎಷ್ಟೇ ಒಂದು ರಾಜಕೀಯ ನಮ್ಮ ಮನೆಯಲ್ಲಿ ನಡೀತಾ ಇದ್ರು ಕೂಡ, ಎಷ್ಟೋ ದೊಡ್ಡ ಆರ್ಭಾಟಗಳು ನಡೀತಾ ಇದ್ರು ಕೂಡ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡವನಲ್ಲ. ಕೇವಲ ಚಿಕ್ಕ ಮಗು ಇದ್ದಾಗಲಿಂದ ಕೂಡ ಏನೊಂದು ಪುನೀತ್ ರಾಜ್ಕುಮಾರ್ ಮತ್ತು ಜೂನಿಯರ್ NTR ಅವರಿಬ್ಬರನ್ನೂ ಕೂಡ ನೋಡಿ ಫಾಲೋ ಮಾಡ್ಕೊತ ನಾನು ಆ ರೀತಿ ಜನರ ಪ್ರೀತಿ ಗಳಿಸಬೇಕು ಅನ್ನುವಂಥದ್ದು ಚಿಕ್ಕಂದಿನಿಂದಲೂ ಕೂಡ ಇತ್ತು. ಅದು ತಾವೆಲ್ಲ ಕೂಡ ನೋಡಿದಾಗೆ 6-7 ವರ್ಷ ಮಗು ಇದ್ದಾಗಲಿಂದ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗೆ ಏಕೆ ರಾಜ ರಾಣಿ ಅನ್ನೋ ಹಾಡಿಗೆ ಡ್ಯಾನ್ಸ್ ಮಾಡಿದಾಗ ಅವರು ಅಪ್ಕೊಂಡು ಮುದ್ದಾಡಿದ್ದು. ಮತ್ತು ಈ ಚಿತ್ರಕ್ಕೆ ನಿರ್ದೇಶಕರು ರಾಧಾಕೃಷ್ಣ ಅವ್ರನ್ನ ಕೂಡ ಪುನೀತ್ ರಾಜ್ಕುಮಾರ್ ಅವರೇ ಪರಿಚಯ ಮಾಡಿಸ್ಕೊಟ್ಟಿದ್ರು. ಜನರ ಒಂದು ಪ್ರೀತಿ ಅಭಿಮಾನ ಒಬ್ಬ ನಟನಾಗಿ ಶಾಶ್ವತವಾಗಿ ನೆಲೆಯೂರಬೇಕು ಅನ್ನೋ ಒಂದು ಆಸೆಗೆ ಎಲ್ಲ ಮಾಧ್ಯಮ ಸ್ನೇಹಿತರು, ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ರೆ ಒಂದು ತಂದೆಯಾಗಿ ನನಗೆ ಅದೇ ದೊಡ್ಡ ಸಂತೋಷ. ಅಂದರೆ ನಾನು ನನ್ನ ಒಂದು ಮಗನ ಚಿತ್ರ ಅಂತ ಹೇಳೋದಕ್ಕಿಂತ ಕೂಡ ಸಿನಿಮಾ ಬಗ್ಗೆ ನನಗಿರೋ ನಾಲೆಜ್ ಪ್ರಕಾರ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಇಡೀ ಕುಟುಂಬ ಅಂದರೆ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲ ಸೇರಿ ನೋಡುವಂಥ ಒಂದು ಅದ್ಭುತವಾದಂಥ ಚಿತ್ರ. ರವಿಚಂದ್ರನ್ ಅವರು, ಜೆನಿಲಿ ಅವರು, ಕಿರೀಟಿ ಅವರು ಲಾಸ್ಟ್ ಒಂದು 20 ನಿಮಿಷ ನಮಗೆ ಯಾರಿಗೂ ಕೂಡ ಫ್ಯಾಮಿಲಿಗೆ ಅವ್ರು ತೋರಿಸಲಿಲ್ಲ, ನೀವು ಆ ಫೀಲ್ ಮಿಸ್ ಆಗಬಾರ್ದು ಅಂತ. ಸೊ ನಮಗೆ ಎಲ್ಲರಿಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಆ ಎಮೋಷನ್ಸು ಆ ಸ್ಕ್ರೀನ್ ಮೇಲೆ ಸ್ವಲ್ಪ ನನ್ನ ಮಗ ಅನ್ನೋದನ್ನ ನಾನೇ ಮರ್ತೋಗೋ ರೀತಿಯಲ್ಲಿ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ತುಂಬ ಅದ್ಭುತವಾಗಿತ್ತು. ನೋಡಿ, ಭಗವಂತ ಅಪ್ಪ ಅವ್ರನ್ನ ಓಡಿಸ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಆದರೆ ಶಿವರಾಜ್ ಕುಮಾರ್ ಅವ್ರ ಬಾಯಲ್ಲಿ ಆ ಮಾತು ಅವ್ರು ಹೇಳಿದ್ದಾರೆ ಅಂದರೆ ಕಿರೀಟಿಗೆ ದೊಡ್ಡ ಆಶೀರ್ವಾದ. ಮತ್ತು ಆ ರೀತಿ ನಾನು ಆಗಬೇಕು, ಜನರ ಪ್ರೀತಿ ಗಳಿಸಬೇಕು. ಯಾವುದೇ ರಾಜಕೀಯ ಯಾವುದೇ ವ್ಯವಹಾರದಲ್ಲಿ ನನ್ನ ಸಂಬಂಧ ಇಲ್ಲ, ಕೇವಲ ನಟನಾಗಿ ನಾನು ಬದುಕಬೇಕು ಅನ್ನೋ ಒಂದು ಆಸೆಗೆ ರಾಜ್ಯದ ಜನರು ಮತ್ತು ಹಿರಿಯ ಶಿವರಾಜ್ ಕುಮಾರ್ ಅಂತ ಅವ್ರ ಆಶೀರ್ವಾದ ಸಿಕ್ಕಿರೋದು ಅವ್ರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಸೊ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಬ್ಬರಿಗೂ ಸಮಾನವಾಗಿ, ಕಿರೀಟಿ ಅವರಿಗೆ ಮತ್ತು ಯುವರಾಜ್ ಕುಮಾರ್ಗೆ ಇಬ್ಬರಿಗೂ ಸಮಾನವಾದ ಥಿಯೇಟರ್ಸು ಹಂಚ್ಕೊಂಡಿರುವಂಥದ್ದು, ಎಲ್ಲಿ ಕೂಡ ಎಫೆಕ್ಟ್ ಆಗದೇನೆ. ಹಾಗಾಗಿ ಇನ್ನೊಂದು ಖುಷಿ ವಿಚಾರ ಅಂತಂದರೆ, ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ನಾಯಕ ನಟರು ಚಿಕ್ಕ ವಯಸ್ಸಲ್ಲಿ ಇರುವಂಥವ್ರು ಭಾಳ ಕಡಿಮೆ ಆಗಿದ್ದಾರೆ. ಇವತ್ತು ಕಿರೀಟಿ ಮತ್ತು ಯುವರಾಜ್ ಕುಮಾರ್ ಅವರಿಬ್ಬರು ಚಿತ್ರಗಳು ಕೂಡ ಜನರ ಆಶೀರ್ವಾದ ಪಡಿಬೇಕು. ಕರ್ನಾಟಕ ರಾಜ್ಯದಲ್ಲಿ ಅವರಂತೆ ಇನ್ನೂ ಒಂದು 2-3 ಹೀರೋಗಳು ಕೂಡ ಬರಬೇಕು. ಯಾವ ರೀತಿ ಹಿಂದೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್ ಅವರಾಗಿರ್ಬೋದು, ಅಂದರೆ ಸಾಕಷ್ಟು ನಾಯಕ ನಟರು ಸಿನಿಮಾಗಳು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಆ ರೀತಿ ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರು ಇವರಿಬ್ಬರು ಮಾತ್ರ ಅಲ್ಲ, ಇನ್ನೂ 2-3 ಜೊತೆ ಆದರೆ ಮಾತ್ರ ನಮ್ಮ ಕನ್ನಡ ಚಿತ್ರರಂಗ ಇಡೀ ವಿಶ್ವಕ್ಕೆ ಖ್ಯಾತಿ ಆಗುತ್ತೆ. ನೋಡೋಣಪ್ಪ, ಅದು ಇವಾಗಲೇ ಯೋಚನೆ ಮಾಡೋದಕ್ಕಿಂತ ಮುಂದೆ ನೋಡಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.